ನಮ್ಮ ಅವ್ವನವರ ಮನೇಲಿ ಜಾಸ್ತಿ ಒಲೆನೇ ಯೂಸ್ ಮಾಡೋದು. ಇಲ್ಲಿ ನೋಡಿ ಒಳೆ ನೋಡಿ, ಮನೆಗೆ ಬಂದ ನೆಂಟರಿಗೆ ನೀರು ಕೊಡ್ತಾರೆ. ಚೆನ್ನಾಗಿ ನಾವು ಬ್ಲಾಗಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಲ್ಲ. ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಒನ್ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ದೀನಿ? ನಾನೊಂದು ಬಿಂದಾಸ್ ಆಗಿದ್ದೀನಿ. ಸೊ ಬೆಳಿಗ್ಗೆ ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿದ್ದೀನಿ. ಬಿಕಾಸ್ ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀನಿ. ಸೊ ಸುಮಾರು ಟೈಮ್ ಆಗಿತ್ತು ಅಲ್ಲಿ ಹೋಗಿ ಬರುವಂತಿದ್ದೀನಿ. ಮಡಿಕೇರಿಯಲ್ಲಿದ್ದೀನಿ. ಅವರು ಗಾಳಿಬೀಡಿಗೆ ಹೋಗ್ತಾ ಇರೋದು. ಬನ್ನಿ ನೋಡೋಣ. ಒಳ್ಳೆ ಮಳೆ ಆಗ್ಬಿಡ್ತು. ಇಲ್ಲಿ ಅಂತೂ ಬಸ್ ಇಲ್ಲ, ಮೇಲೆ ಸ್ಟ್ಯಾಂಡಿಗೆ ಹೋಗಬೇಕು. ಈಗ ಆಟೋ ಮಾಡ್ಕೊಂಡು ಹೋಗುವ ಬನ್ನಿ ಗೈಸ್. ಇಲ್ಲಿ ಗಂಟ ಆಟೋದಲ್ಲಿ ಬಂದು ಇಲ್ಲಿಂದ ಮೇಲೆ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ. ಬಿಕಾಸ್ ಇಲ್ಲಿ ಅವತ್ತು ಹೇಳ್ದಂಗೆ ಜರ್ದೋಗಿದೆ. ಸೊ ಇಲ್ಲಿ ಮೇಲೆ ಗಾಡಿ ಬಿಡಲ್ಲ. ಬನ್ನಿ, ಬಸ್ ನಿಂತುಂಟ ಗೊತ್ತಿಲ್ಲ, ಹೋಗಿ ನೋಡೋಣ. ಬಸ್ ಎಷ್ಟು ಗಂಟೆಗೆ ಬರೋದು ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗೋ 12:30 1 ಗಂಟೆ ಆಗುತ್ತಾ ಅಂತ. ಇವಾಗಲೇ ಆಯಿತು 11:30 ಆಗಾಯ್ತು. ಗೈಸ್ ಫೈನಲಿ ಬಸ್ ಹಿಡಿದು ಬಂದೆ. ಈಗ ಸೀದಾ ಮನೆ ಹತ್ರ ಹೋಗ್ತಿದ್ದೀವಿ. ಅವ್ವ ಸಹ ಬಂದಿದ್ದಾರೆ. ಅವ್ವ ಹಾಯ್. ಗೈಸ್ ತಾತನು ಬಸ್ಸಲ್ಲಿ ಬಂದಿದ್ರು, ಅವರಲ್ಲೆಲ್ಲೋ ಅಂಗಡಿಗೆ ಹೋದ್ರು. ಈಗ ಸೀದಾ ಮನೆ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಹೊಳೆ ನೋಡಿ, ಮಳೆ ಟೈಮಿಗೆ ನೀರು ಜಾಸ್ತಿ. ನೀರು ಇರಲ್ಲ ಜಾಸ್ತಿ, ಬಟ್ ಈಗ ಮಳೆ ಅಲ್ಲ, ಹಂಗೆ ಇಷ್ಟು ಇರಲ್ಲ ನೀರು. ಇದು ಸ್ವಲ್ಪ ಜಾಸ್ತಿ ಆಗಿದೆ. ಫಸ್ಟ್ ಬ್ರಿಡ್ಜ್ ಅಲ್ಲಿತ್ತು, ಈಗ ಇದ್ರ ಮೇಲೆ ಮಾಡಿಬಿಟ್ಟಿದ್ದಾರೆ. ಗೈಸ್ ನಡ್ಕೊಬಂದು ಮನೆ ಹತ್ರ ತಲುಪೋದು. ಮನೆ ಬಂತು ನೋಡಿ. ಒಳ್ಳೆ ವೆದರ್ ಅಲ್ಲ, ಫುಲ್ ಮೋಡ ಕವಿದ ವಾತಾವರಣ. ಬನ್ನಿ ಹೋಗೋಣ, ತೋರಿಸ್ತೀನಿ ಮನೇನ. ಗೈಸ್ ಬಂದು ಜಸ್ಟ್ ಕೂತೆ. ಮಧ್ಯಾಹ್ನ ಆಯ್ತು. ಎಲ್ಲ ಮಾಡಿ ಮಸ್ತ್ ಒಂದು ಊಟ ಎಲ್ಲ ಮುಗಿಸೋಣ. ಅವ್ವ ಮನೆಗೆ ಬಂದ ನೆಂಟರಿಗೆ ನೀರು ಕೊಡ್ತಾರೆ. ಮತ್ತೆ ಅವ್ವ ವಿಶೇಷ ಹುಷಾರಿದ್ದೀರಲ್ಲ? ನೀವು ಹುಷಾರಿದ್ದೀರಲ್ಲ? ಕ್ಲಾಸ್ 24ರಿಂದ. ಬುಕ್ಕು ಇನ್ನು ಕಾಲೇಜ್ ಹೋಗಿ ನೋಡ್ಬೇಕು. ಮಳೆಗೆ ಕೊಡೆ ಆಯ್ತು. ಗೈಸ್ ಈಗಿನ ಟೈಮಲ್ಲಿ ಒಲೆ ನೋಡೋದವರು ನೋಡಿ, ನಮ್ಮ ಅವ್ವನವರ ಮನೇಲಿ ಜಾಸ್ತಿ ಒಲೆನೇ ಯೂಸ್ ಮಾಡೋದು. ಇರುತ್ತೆ ಒಬ್ಬೊಬ್ರ ಮನೇಲಿ, ಬಟ್ ಆದ್ರೂ ಸುಮಾರು ಆಲ್ಮೋಸ್ಟ್ ಎಲ್ಲರೂ ಗ್ಯಾಸ್ ಯೂಸ್ ಮಾಡೋದು. ನಮ್ಮ ಅವ್ವ ತಾತ ಜಾಸ್ತಿ ಒಲೆಲೆ ಅಡಿಗೆ ಎಲ್ಲ ಮಾಡೋದು. ಗ್ಯಾಸ್ ಸ್ಟವ್ ಇದೆ, ಬಟ್ ಜಾಸ್ತಿ ಯೂಸ್ ಮಾಡೋದು ಇದನ್ನೇ ನೋಡಿ. ಚಳಿ ಟೈಮಲ್ಲಿ ಬಂದು ಇಲ್ಲಿ ಕೂತ್ರೆ ಆಹಾ ಎಂತ ಬಿಸಿ ಆಗುತ್ತೆ ಗೊತ್ತಾ. ಮಳೆ ಟೈಮಲ್ಲೆಲ್ಲ ಚಂದ ಮಸ್ತ್. ಗೈಸ್ ಆಗ್ಲೇ ತಾತನ ತೋರ್ಸಿತ್ತಿಲ್ಲ, ಅವ್ವನ ಮಾತ್ರ ತೋರ್ಸಿದ್ದು. ತಾತ ಇದಾರೆ. ತಾತ ಒಂದು ಆಯ್ ಮಾಡಿ. ಚೆನ್ನಾಗಿದ್ದೀರಾ? ಅವ್ವನು ಬಂತು. ಅವ್ವ ಗದ್ದೆ ಹತ್ರ ಹೋಗಿದ್ರು, ಈಗ ಬರ್ತಾ ಇದ್ರು ನೋಡಿ. ಗೈಸ್ ಇವಾಗ ನಾನು ಮತ್ತೆ ಅವ್ವ ಯಾವ ಕಡೆ ನಮ್ಮ ಕಸಿನ್ಸ್ ಸ್ಕೂಲಿಂದ ಬರ್ತಾರೆ. ಅವ್ರನ್ನ ಕರ್ಕೊಬರಕ್ ಹೋಗ್ತೀವಿ, ಬನ್ನಿ. ಗೈಸ್ ನನಗೆ ಅಲ್ಲಿ ಇದ್ದು ಈ ಜಿಗಣೆದು ಕಾನ್ಸೆಪ್ಟೇ ನೆನಪಿತ್ತಿಲ್ಲ. ಇಲ್ಲಿ ಬಂದುಬಿಟ್ಟು ಅಲ್ಲಿ ಆಗ್ಲೇ ಅಡಿಗೆ ಮನೆ ಕೂತಿದ್ದೀನಿ. ಕಾಲೇನೋ ತೋರಿಸ್ದಂಗೆ ಆಯ್ತುಂಟು. ನೋಡಿದ್ರೆ ಫುಲ್ ಜಿಗಣೆ ಆಗೋಗಿತ್ತು, ಫುಲ್ ಬೆಳ್ಳಿಕ್ ಆಗೋಗಿತ್ತು. ಇವಾಗ ಕಾಣಿಸ್ತಿಲ್ಲ ಇದರಲ್ಲಿ. ಸ್ವಲ್ಪ ಉರಿ ಆಗೋಯ್ತು. ಸುಮಾರು ಟೈಮ್ ಆಗಿತ್ತು ಜಿಗಣೆ ಕಚ್ಚಿಬಿಟ್ಟು. ಇಲ್ಲಿಗೆ ಬಂದರೆ ಮಾತ್ರ ಕಚ್ಚೋದು. ಈ ಗದ್ದೆಲಿ ಇನ್ನೂ ಸುಮಾರು ಇದೆ ಅಂತೆ. ಅವ್ವ ನೋಡಿ ತುಂಬ ರಕ್ತ ಹೋಯ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿರೋರಿಗೆಲ್ಲ ಜಿಗಣೆ ಕಚ್ಚದೆ. ಗೈಸ್ ಮೊನ್ನೆ ಯಾರು ಅವ್ವನಿಗೆ ಟೂರಿಸ್ಟ್ ಬಂದವರು ಅವನ ಜೊತೆ ವ್ಲಾಗ್ ಮಾಡಿದ್ರಂತೆ. ಹೌದಲ್ವ? ಏನಂತ ಕೇಳಿದ್ರು ಅವರು? ಬನ್ನಿ ನಡ್ಕೊ ಬನ್ನಿ. ಯಾರೋ ಸೋಷಲಿ ಮಾತಾಡ್ಸಿರೋದು ಅವ್ವನ. ಈಗ ನಾ ಬ್ಲಾಗ್ ಮಾಡ್ತಿರೋ ಅವನಿಗೆ ನೆನಪಾಗ್ಬಿಟ್ಟು ಅದು ಹೇಳಿದ್ರು. ಸುಮಾರು ಟೂರಿಸ್ಟ್ ಎಲ್ಲ ಬ್ಲಾಗ್ ಮಾಡ್ಕೊಂಡ್ ಬರ್ತಾರಲ್ಲ, ಅಂತವ್ರು ಯಾರೋ ಕೇಳಿದಲ್ಲ. ಗೈಸ್ ಅಲ್ಲಿ ಟಾಪ್ ಅಲ್ಲಿ ರೆಸಾರ್ಟ್ ಆಗ್ತಿದೆ ನೋಡಿ. ಅದು ಅಲ್ಲಿ ಇರೋದು ಯಾವುದು? ತಾಜಾ? ಹೆರಿಟೇಜ್ ಕಾಣಲ್ಲ ಗೈಸ್ ಇದು ಕ್ಯಾಮರಾದಲ್ಲಿ, ದೂರದಲ್ಲಿ. ಬಟ್ ದೂರದಲ್ಲಿ ಕಾಣುತ್ತೆ ನೋಡಿ, ಮೇಲೆ ನೋಡಿ ಆಗ್ತಾ ಇದೆ. ಗೈಸ್ ನಮ್ಮ ಸೂರ್ಯ ಹಾಯ್. ಈಗ ಮುಗಿತು ಕ್ಲಾಸ್. ಈಗ ಸೂರ್ಯಂದು ನಂದು ಕಸಿನ್ ಗೈಸ್, ನಮ್ಮ ಅಮ್ಮಂದು ಅಣ್ಣನ ಮಗ. ಇನ್ನು ಇವನ ಅಕ್ಕ ಬಂದಿಲ್ಲ ಇನ್ನು. ಸೊ ನಾನು ಅವ್ವ ವೆಯ್ಟಿಂಗ್. ಇವನು ಬ್ಲಾಗಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಲ್ಲ. ಅವ್ವ ಡೈಲಾಗ್ ಹೊಡಿತಿದ್ದಾರೆ, ಮೊಮ್ಮಗನ ಕರ್ಕೊಂಡು ಹೋಗಕ್ಕೆ ಬಂದಿದ್ದು ಅಂತ. ಅವ್ವ ಡೈಲಿ ಬರ್ತಾರ ಇಲ್ಲ ಯಾವಾಗಾರು ಅಪರೂಪನ? ಡೈಲಿ. ಗೈಸ್ ನಮ್ಮ ಸೂರ್ಯಂದು ಅಕ್ಕ ಬಂದ್ಲು ನೋಡಿ.
ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇಲ್ಲಿಗೆ ಬಂದಿದ್ದು ಇಷ್ಟ ಇದ್ದಿದ್ದು. ಇನ್ನು ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾಳೆ ಇಲ್ಲೇ ಇರಬೇಕು ಅಂತ ಇದ್ದೀನಿ. ನೋಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದಟ್ ಟೇಕ್ ಕೇರ್, ಟಾಟಾ, ಬಾಯ್.